ಎಲ್ರಿಗೂ ನಮಸ್ಕಾರ. ಸಿನಿಮಾ ಪೂರ್ತಿ ಹೆಣ್ಮಕ್ಳೇ ಇರೋದ್ರಿಂದ ಸ್ವಲ್ಪ ಉಸಿರು ತಗೊಳ್ಳೋಣ ಅಂತ. ಯಾಕಂದ್ರೆ ಕಂಟಿನ್ಯೂಸ್ ಅವ್ರ ಜೊತೆನೆ ಶೂಟಿಂಗ್ ಮಾಡಿ 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 ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ. ಇಲ್ಲ, ಆಕ್ಚುಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ನಮ್ಮ ಪ್ರೆಸ್ ಮೀಟ್ ಅನ್ನ. ಯಾಕಂತಂದ್ರೆ ನಾವು ಮಾಡ್ತೀವೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇದ್ವಿ ಪ್ರೆಸ್ ಮೀಟು. ಒಂದು ಇವತ್ತು ಎರಡು ವಿಷಯ. ನನ್ನ 30 years ಆಫ್ ಇಂಡಸ್ಟ್ರಿ, 30 ವರ್ಷಗಳ ಜರ್ನಿ ಆ್ಯಂಡ್ 50 ವರ್ಷ ಹುಟ್ಟಿ. ಸೊ ಹಂಗಾಗಿ ನನ್ನ ಲೈಫ್ನ 50 years ಆ್ಯಂಡ್ ಸಿನಿಮಾ ಲೈಫ್ನ 30 years ನಿಮ್ಮ ಜೊತೆ ಹಂಚ್ಕೋಬೇಕು, ಪ್ರೆಸ್ ಅವ್ರ ಜೊತೆ. ಇದು ಬೆಸ್ಟ್ ಟೈಮ್ ಅಂತ ಅನಿಸ್ತು. ಯಾಕಂತಂದ್ರೆ ನಿರಂತರವಾಗಿ ನನ್ನ ಈ 30 years ಮುಖ್ಯವಾಗಿ ನಾನು ಏನು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಅದು ಮೀಡಿಯಾ ಅವರು ನನ್ನ ಜೊತೆಗೆ ನನ್ನ ಸಪೋರ್ಟ್ಗೆ ಇಲ್ಲದೆ ನಾನು ಈ 30 years ಪೂರೈಸಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾಳೆ ನನ್ನ ಹುಟ್ಟಿದಬ್ಬ. ಈ ಜರ್ನಿಯನ್ನ ನಿಮ್ಗಳ ಜೊತೆನೆ ನಾನು ಫಸ್ಟು ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಜನಗಳಿಗೆ ನಾವು ಏನೇ ಆ್ಯಕ್ಟ್ ಮಾಡೋದು ಸಿನಿಮಾದಲ್ಲಿ ಅದನ್ನು ತಲುಪಿಸೋರು ನೀವು. ನಿಮ್ಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡ್ತೀವಿ. ಅದರಲ್ಲಿ ಕೆಲವು ಜನ ಆರ್ಟಿಸ್ಟ್ ಸಿಕ್ಕಿದ್ರು, ಕೆಲವು ಜನ ಆರ್ಟಿಸ್ಟು ಫುಲ್ಲು ಬ್ಯುಸಿಯಾಗಿದ್ದಾರೆ. ಈಗ ಉಮಾಶ್ರೀ ಮೇಡಮ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ತಬಲಾನಣಿ ಸರ್ ಸ್ವಲ್ಪ ಅವ್ರ ಕಡೆಯವ್ರು ಯಾರೋ ತೀರ್ಕೊಂಡಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಹಲವಾರು ಕಲಾವಿದರು, ಉಮೇಶ್ ಅಣ್ಣ ಇದ್ರು ನಮ್ಮದಲ್ಲಿ, ತುಂಬ ಚೆನ್ನಾಗಿ ಒಳ್ಳೆ ಪಾರ್ಟ್ ಮಾಡಿದರು. ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಹಾಗಾಗಿ ರಾಜಶೇಖರ್ ಅವರು ಇದ್ದಾರೆ ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥವ್ರು, ಭರತ್ ಇದ್ದಾರೆ, ಅಭಿನಯ ಮೇಡಮ್ ಇದ್ದಾರೆ. ನಾವು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ಒಂದು ಕಾಮಿಡಿ ಸೀರಿಯಲಲ್ಲೇ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ. ಬಿಟ್ಟರೆ ಮತ್ತೆ ಈ ಥರದೊಂದು ಕಾಮಿಡಿ ಸನ್ನಿವೇಶ ಇರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಅನ್ನೋದೊಂದು ವಿಶೇಷ. ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆರಾಧನಾ ಇದ್ದಾರೆ. ಆರಾಧನಾ ಯಾವ ಪಾತ್ರ ಅಂದರೆ ಈಗ ಪಪ್ಪಿ ಅಂದ್ಕೊಂಡು ಆಮೇಲೆ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ಲ ಆ ಹೆಣ್ಮಗು. ಸೊ ಹಾಗಾಗಿ ತುಂಬ ಜನ ಗೆಸ್ ಮಾಡಲ್ಲ. ವಿನಯ್ ಇದ್ದಾರೆ. ನಾವೇನೇ ಸಿನಿಮಾ ಮಾಡಿದ್ರು ಅದರಲ್ಲಿ ಕಲರ್ ಗ್ರೇಡಿಂಗ್ ಅಂತ ಮಾಡಿ ಔಟ್ಪುಟ್ಗಳನ್ನ ಹಾಕೋದು, ಕಲರ್ಸ್ನ ತಿದ್ದೋದು ತೀಡೋದು ಎಲ್ಲ ಅವರೇ. ಸೊ ಜೀವನ್ ಪ್ರಕಾಶ್ ಅಂತ ಅವ್ರು ಇಲ್ಲ, ಇವರು ಎಡಿಟರು, ಇವತ್ತು ಬರೋಕ್ಕಾಗಲಿಲ್ಲ. ಸೊ ಸಾಕಷ್ಟು ಜನ. ಮೇನ್ ಉದ್ದೇಶ ಈ ಸಿನಿಮಾದ ಟೈಟಲ್ ನಾವು ಅನ್ಕೊಂಡಿದ್ದು ವೆಂಕಟೇಶಾಯ ನಮಃ ಅಂತ ಅನ್ಕೊಂಡಿದ್ವಿ. ಸೆನ್ಸಾರ್ ಮಂಡಳಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ, ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀರಾ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದ್ದಾರೆ. ಸೆನ್ಸಾರ್ ಮಂಡಳಿಯಿಂದ ಯೂಶಲಿ ಹೊಗಳಿಕೆ ಬರೋದು ಕಮ್ಮಿ, ಬಟ್ ನಗನಗ್ತಾ ಆಚೆ ಬಂದರು, ನಗನಗ್ತಾ ತುಂಬ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ರು ಅವ್ರ ವ್ಯೂಸನ್ನು. ಯಾಕಂದರೆ ಫಸ್ಟ್ ನೋಡೋವಂಥ 5 ಜನ ಅವರೇ. ಆ ಸೆನ್ಸಾರ್ ಮಂಡಳಿಯವರು ಚೆನ್ನಾಗಿದೆ ಅಂದಾಗ ನಮ್ಗೆ ಒಂದಷ್ಟು ಹುರುಪು ಬಂತು. ಬಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಟೈಟ್ಲು ದೇವ್ರ ಹೆಸರಿದೆ, ವೆಂಕಟೇಶಾಯ ನಮಃ. ಹಾಗಾಗಿ ನಾನು ಹೇಳಿದೆ ಸರ್ ಗೋವಿಂದಾಯ ನಮಃ ಇದೇ ಒಂದು 10 ವರ್ಷದ ಹಿಂದೆ ಬಂದಿತ್ತು ಅಂದಾಗ ಗೈಡ್ಲೈನ್ಸ್ ನಮಗೆ ಬಂದಾಗ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಇದೆ ಈಗ. ಸೊ ಅವಾಗ ಕೊಟ್ಟಿರ್ಬೋದು, ಹಾಗಂತ ಈಗಲೂ ಕೊಡೋಕ್ಕೆ ಆಗಲ್ಲ. ಅದನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಅಂತಂದರು. ಸೊ ಈಗ ಆ್ಯಕ್ಚುಲಿ ನಾವು ಅದಕ್ಕೆ ಮುಂಚೆನೇ ನಮ್ಮ ಟೀಮು ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಸಂತೋಷ್ ಅಸೋಸಿಯೇಟ್ ನಿರ್ದೇಶಕರಿದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ ನಾವು ಮಾತಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಹಳೇದಾಗಿತ್ತೇನೋ ಟೈಟ್ಲು ಅಂತ ನಮಗೂ ಅನಿಸ್ತಾ ಇತ್ತು, ಅಥವಾ ದೇವ್ರ ಹೆಸರು ಇರೋದ್ರಿಂದ ಮಿಸ್ಗೈಡ್ ಆಗ್ಬಿಡ್ಬೋದು ಆಡಿಯನ್ಸ್ ಅಂತ. ಬಟ್ ಕಾಮಿಡಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಸಿನಿಮಾಗೆ ಇನ್ಸ್ಪಿರೇಷನ್ ನಮ್ಮ ಕಾಶಿನಾಥ್ ಸರ್ ಇರ್ಬೋದು, ಜಗ್ಗೇಶ್ ಅಣ್ಣ ಅವ್ರು ಇರ್ಬೋದು. ಸೊ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ಕೊಂಡ್ ಬಂದಂಥವ್ರು ಕಾಮಿಡಿ ಸೀನ್ಸ್ ಎತ್ತಿದ ಕೈ ಅವರುಗಳು. ಅದರಲ್ಲೆಲ್ಲೋ ಒಂದು ಈ ಲೈಫಲ್ಲಿ ಲವ್ ಮಾಡಿ ಜಿಗುಪ್ಸೆ ಹೊಂದಿ ಆ ಜಿಗುಪ್ಸೆಯಿಂದ ಸಾಯಕ್ಕೆ ಅಂತ ಹೊರಟಂತ ಒಬ್ಬ ಹುಡುಗ ದೇವಸ್ಥಾನಕ್ಕೆ ಬಂದು ಅವನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ಒಂದು ಲವ್ ಅನ್ನೋದೇ ಬೇಡ, ನನ್ನ ಜೀವನದಲ್ಲಿ ಬರೀ ಹೆಣ್ಮಕ್ಳ ಜೊತೆ ಆಟ ಆಡ್ತೀನಿ ಅಂತ ಡಿಸೈಡ್ ಮಾಡಿದವನು ಮತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಲವಲ್ಲಿ ಬೀಳ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ಥರದ ಸನ್ನಿವೇಶಗಳಲ್ಲಿ ತುಂಬ ಕಾಮಿಡಿ ವರ್ಕೌಟ್ ಆಗುತ್ತೆ ಅಂತ ಅನಿಸಿ ಈ ಸಬ್ಜೆಕ್ಟನ್ನು ನಾನು ಮಾಡಿಕೊಂಡು ಫಸ್ಟು ಡೈಲಾಗ್ ರೈಟರ್ಸು ಅಭಿನಂದನ್, ಆಮೇಲೆ ಪ್ರಶಾಂತ್ ಅಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ಹೇಳಿದಾಗ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕಾಮಿಡಿ ಈಗ ತಬಲಾನಣಿ ಸರು ಫಾರ್ ಎಕ್ಸಾಂಪಲ್ಲು, ನಮ್ಮ ರಾಜಶೇಖರ್ ಸರ್ ನಾವು ಜೊತೆಲಿ ಕಾಂಬಿನೇಷನ್ ಕೂತ್ಕೊಂಡಾಗ ಫಸ್ಟ್ ಡೈಲಾಗ್ಸ್ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಕೆಲವು ಸತಿ ಅಂತೂ ಕೆಲವು ಡೈಲಾಗ್ಸಲ್ಲಿ ನಾನು ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ನ ತುಂಬ ನೆನೆಸ್ಕೊಂಡಿದ್ದೀವಿ ಆ ಟೈಮಲ್ಲಿ. ಈ ಡೈಲಾಗ್ನ ಜಗ್ಗೇಶ್ ಅಣ್ಣ ಹೇಳಿದ್ರು ಹೆಂಗಿರುತ್ತೆ ಅಂತೇಳಿ ಸುಮಾರು ಆಮೇಲೆ ಹೇಳ್ತಾ ಹಂಗೆ ಆಗ್ಬಿಡ್ತಲ್ಲ ಅಂತ ಫೀಲು ಎಂಜಾಯ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಸಮಯ ಸಂದರ್ಭ ನೋಡಿಕೊಂಡು ಆ ಕಡೆ ಈ ಕಡೆ ಯಾರು ನಮ್ಮನ್ನು ನೋಡ್ತಾ ಇಲ್ಲ ಅಂತಂದರೆ ನಾನು ಒಂದು ಸೀನ್ ಹಾಕೋತಾ ಇದ್ದೆ ಅಂತ ಅಲ್ವಾ. ಆ ಥರ
ಅದನ್ನ ಎಂಜಾಯ್ ಮಾಡ್ಕೊಂಡೇ ಮಾಡಿದೀವಿ. ಸೊ ಎಲ್ಲೋ ಒಂದ್ ಕಡೆ ಒಂದೆರಡು ಕಡೆ ಅದನ್ನ ಯೂಸು ಮಾಡ್ಕೊಂಡಿದೀವಿ. ಜಗೇಶ್ ಅಣ್ಣ ಅವ್ರು ನೆನ್ಪು ಮಾಡ್ಕೊಂಡೇ ಹೇಳಿದೀವಿ ಅದನ್ನ. ಫನ್ನಿಯಾಗಿ ಆ ಸೀನ್ಸ್ ನ ತಗೊಂಡೋಗಿ ಅಷ್ಟೇ ಎಮೋಷನಲ್ ಆಗಿ ಆ ಸೀನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಫಿಲ್ಮು, ಆ ಜರ್ನಿ. ಈ ಮಧ್ಯೆ ಬರುವಂತ ಪಾತ್ರಗಳು, ಹಳ್ಳಿ ಒಂದು ಸನ್ನಿವೇಶದಲ್ಲಿ ಬರುವಂತ ಪಾತ್ರವನ್ನ ಅಭಿನಯ ಮೇಡಮ್ ಮಾಡಿದ್ದಾರೆ. ಸೊ ಶಿ ಎಂಜಾಯ್ಡ್ ದಟ್. ಇದು ಅವ್ರು ಹೇಳ್ತಾರೆ, ಮಾತಾಡ್ತಾರೆ. ಸೊ ಹಂಗಾಗಿ ನಾನು ಇವತ್ತು ಮೀಟ್ ಮಾಡೇ ಬಿಡೋಣ. ಈ ಟೈಟಲ್ ಚೇಂಜ್ ಆದಂತ ವಿಷಯ, ಸೊ ಸಡನ್ ಆಗಿ ಟೈಟಲ್ ಚೇಂಜ್ ಅಂದಾಗ ಲವ್ ವಿಷಯ ಇರೋದ್ರಿಂದ ಸಡನ್ ಆಗಿ ನಾವು ಡಿಸೈಡ್ ಮಾಡಿದ್ದು ಲವ್ ಕಾಕ್ಟೇಲ್. ಅಂಡ್ ನಮ್ಮ ಪುಣ್ಯಕ್ಕೆ ಅದು ರಿಜಿಸ್ಟರ್ ಆಗಿರಲಿಲ್ಲ, ನಮ್ಗೆ ಇಮಿಡಿಯೇಟ್ ಆಗಿ ಸಿಕ್ತು. ಹಾಗಾಗಿ ಇಮಿಡಿಯೇಟ್ ಆಗಿ ನಾವು ಪ್ಲಾನ್ ಮಾಡಿದ್ವಿ. ಹಾಗಾಗಿ ಈಗ ನೆಕ್ಸ್ಟ್ ಸದ್ಯದಲ್ಲೇ ನಮ್ಮ ಸಿನಿಮಾ ರೆಡಿ ಇದೆ. ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ ಯಾವ ಹಂತಕ್ಕೆ ನೆಕ್ಸ್ಟ್ ನಾವು ರಿಲೀಸ್ಗೆ ಹೋಗ್ಬೋದು, ಯಾವಾಗ ಪ್ಲಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅಷ್ಟರಲ್ಲಿ ಈ ನಿಮ್ಮ ಮುಂದೆ ಈ ಟೈಟಲ್ ಚೇಂಜನ್ನ ತಂದು, ಪ್ಲಸ್ ನಮ್ಮ ಈ ಹಾಡುಗಳು, 2 ಹಾಡುಗಳನ್ನ ತಂದಿದ್ದೀವಿ. ಇನ್ನೊಂದು ಹಾಡಿದೆ, ಅದನ್ನ ನಾವು ಅದು ಸೀಕ್ವೆನ್ಸ್ ಮುಖಾಂತರನೇ ಅದು ತೋರಿಸ್ಬೇಕಾಗುತ್ತೆ ಸಿನಿಮಾದಲ್ಲಿ. ಅದನ್ನ ಗೌಸ್ಪೀರ್ ಅವರು ಬರೆದಿದ್ದಾರೆ. ಮೊದಲನೇ ಸಾಂಗನ್ನ ಚೇತನ್ ಕುಮಾರ್ ಅವರು, ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಅದು ವ್ಯಾಸರಾಜ್ ಸೋಸ್ಲೆ, ನೀವು ನೋಡಿದ್ದೀರಾ ಲಿರಿಕಲ್ ವಿಡಿಯೋಲಿ, ಅವರು ಹಾಡಿದ್ದಾರೆ. ಮುರಳಿ ಮಾಸ್ಟರ್ ಇದು ಕೊರಿಯೋಗ್ರಫಿ ಮಾಡಿದ್ದಾರೆ. 2ನೇ ಹಾಡು ಪ್ರಮೋದ್ ಬರುವಂತೆ ಅವರು ಬರೆದಿದ್ದಾರೆ. ಅಚ್ಚುಕಟ್ಟಾಗಿ ತುಂಬಾ ಮೆಲೋಡಿಯಸ್ ಆಗಿ ಬಂದಿದೆ. ಅಂಡ್ ಅದಷ್ಟು ಮೆಲೋಡಿಗೆ ಕಾರಣ ಪ್ರವೀಣ್ ಶ್ರೀನಿವಾಸ್ ಮೂರ್ತಿ. ತುಂಬಾ ಚೆನ್ನಾಗಿ ಹೊಸ ಟ್ಯಾಲೆಂಟು. ನಮಗೆ ಯಾವ ಸಿಚುವೇಶನ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಿ ಹ್ಯಾಸ್ ಎ ವೆರಿ ಲಾಂಗ್ ವೇ ಟು ಗೋ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಂಡ್ ಅಷ್ಟಕ್ಕೆ ಅದೆಲ್ಲ ಸಾಧ್ಯ ಆಗೋದಕ್ಕೆ ನಮ್ಮ ನಿರ್ಮಾಪಕರು ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ. ಅಂಡ್ ಈ ಸೆಟ್ ದಟ್ ಹರೀಶ್ ಅವರೇ, ನಿಮ್ಮ ಕಾನ್ಫಿಡೆನ್ಸು ಅವ್ರು ಖುಷಿಯಾಗಿದೆ ಏನಂದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹರೀಶ್ ಅವರೇ, ನೀವು 25 ವರ್ಷ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹಂಗಾಗಿ ನೀವು ಒಂದು ಸಬ್ಜೆಕ್ಟ್ ಹೇಳಿದ ತಕ್ಷಣ, ನಾನು ಹೇಳಿದ ತಕ್ಷಣ ನಗ್ತಾ ಇದ್ರೆ ಎಂಜಾಯ್ ಮಾಡೋದು, ಇಲ್ಲ ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ ಈ ಸಿನಿಮಾ, ನನಗೆ ಖುಷಿಯಾಗಿದೆ ಅಂತ ಹೇಳಿ. ಈಗಾಗಲೇ ಒಂದು ಸಿನಿಮಾನ ಮಾಡಿದ್ದಾರೆ, ಬರ್ಬರಿಕ ಅಂತ ಒಂದು ಸಿನಿಮಾನ ಮಾಡಿದ್ರು ಮುಂಚೆ. ಇದು ಅವ್ರ 2ನೇ ಸಿನಿಮಾ. ಹಂಗಾಗಿ ಒಬ್ಬರು ನಿರ್ಮಾಪಕರು, ಒಳ್ಳೆ ಟೇಸ್ಟ್ ಇರುವಂತ ನಿರ್ಮಾಪಕರು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಾಗ ನಾವು ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು. ಹಂಗಾಗಿ ಇವತ್ತು ನಿಮ್ಮ ಮುಂದೆ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದಿದೆ. ಅಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ, ಈ ಫಾರ್ ಎಕ್ಸಾಂಪಲ್ ವಾಸು ಸರ್ ತುಂಬಾ ವರ್ಷಗಳಿಂದ ನನ್ನ ನೋಡ್ತಾ ಬಂದಿದ್ದಾರೆ. ಅವ್ರ ಗೈಡೆನ್ಸ್ ಅಲ್ಲಿ ನಾನು ಬೆಳೆದಿದ್ದೀನಿ. ತಪ್ಪು ಮಾಡಿದಾಗ ತಿದ್ದಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆನ್ ತಟ್ಟಿದ್ದಾರೆ. ಗಿರೀಶ್ ಕಾಸರವಳ್ಳಿ ಸರ್, ಗಿರೀಶ್ ಕಾರ್ನಾಡ್ರು, ರಾಜನ್ ಸಿಂಗ್ ಬಾಬು ಅವರು, ಇಂಥ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ಕೂಡ ಅವ್ರು ನನ್ನ ನೋಡಿದ್ದಾರೆ, ನನ್ನ ಕೆಲಸದ ಬಗ್ಗೆ ಮಾತಾಡಿದ್ದಾರೆ, ಬರೆದಿದ್ದಾರೆ. ನೀವೆಲ್ಲರೂ ಸಪೋರ್ಟ್ ಇದ್ದೀರಾ. ಸುಮಾರು ಹಲವಾರು ಸೀನಿಯರ್ ರಿಪೋರ್ಟರ್ಸ್ ನಮ್ಮ ಜೊತೆಗಿಲ್ಲ, ಸೀನಿಯರ್ ರಿಪೋರ್ಟರ್ಸ್ ಈಗ ಕೆಲಸ ಮಾಡ್ತಾ ಇಲ್ಲ. ಅಂಥವರೆಲ್ಲ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ, ಅವರು ನನ್ನ ವರ್ಕನ್ನ ಮೆಚ್ಕೊಂಡು ಅದನ್ನ ಜನಕ್ಕೆ ತಲುಪಿಸೋದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿದ್ದೀನಿ ಅಂತ ಹೇಳೋದು ಖುಷಿ ಪಡ್ತೀನಿ. ಇವತ್ತು ನನಗೆ ಈ ಸಿನಿಮಾ ಸಿಕ್ಕಿದ್ದಕ್ಕೆ ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಹರೀಶ್ ರಾಜ್ ಒಳ್ಳೆ ನಟ, ಒಳ್ಳೆ ನಿರ್ದೇಶಕ, ಎಲ್ಲ ಗೊತ್ತು. ಬಟ್ ಕಲಾವಿದನಾಗಿ ನಮಗೆ ಒಂದು ಸೂಪರ್ ಹಿಟ್ ಫಿಲ್ಮ್ಗೆ ಕಾಯ್ತಾ ಇರ್ತೀವಿ. ಆರ್ಟಿಸ್ಟ್ ಆಗಿ ಎಂತೆಂಥ ಒಳ್ಳೆ ರೋಲ್ಗಳು ಮಾಡ್ಬೋದು ನಾವು. ಆ ರೋಲು ಜನಕ್ಕೆ ತಲುಪಿದಾಗ, ಅದು ಹಿಟ್ ಆದಾಗಲೇ ಅದಕ್ಕೊಂದು ವ್ಯಾಲ್ಯೂ. ಇಲ್ದಿದ್ರೆ ಎಷ್ಟೋ ಒಳ್ಳೆ ಪಾತ್ರಗಳು ಕಾಣಿಸ್ಕೊಳ್ಳದೆ ಹೊರಟೋಗುತ್ತೆ, ನಾವು ಮಾಡಿದ್ದು ಜನಕ್ಕೆ ತಲುಪೋದೇ ಇಲ್ಲ. ಹಂಗಾಗಿ ನಿಮ್ಮ ಕೈಲಿದೆ, ಈ ಹರೀಶ್ ರಾಜ್ ಸಿನಿಮಾ ನಿಮ್ಮ ಕೈಲಿದೆ. ಲವ್ ಕಾಕ್ಟೇಲ್ ಇದನ್ನ ಜನಗಳಿಗೆ ಚೆನ್ನಾಗಿ ತಲುಪಿಸಿದ್ರೆ ಈ ಹರೀಶ್ ರಾಜ್ಗೆ ಬೇಕಾಗಿರೋ ಒಂದು ಸೂಪರ್ ಹಿಟ್ ಸಿನಿಮಾ ಇದಾಗುತ್ತೆ.